ಅದನ್ನು ಮಾಡಿ ಅದನ್ನ ಏನೇನು ರಿಪೇರಿ ಮಾಡಬೇಕು ಮಾಡಿಕೊಂಡು ಆಮೇಲೆ ಈ ರೆಸಿಪಿ ಬುಕ್ಗೆ ಹಾಕಿರೋದು. ಸುಮ್ಮನೆ ಯದ್ವಾ ತದ್ವಾ ಹಾಕಿಲ್ಲ. ಮನೇಲಿ ತಯಾರು ಮಾಡಿ ಅದು ಹೇಗೆ ಬರುತ್ತೆ ನೋಡಿಕೊಂಡು ಮನೇದು ಇದಪ್ಪ ಮಾಡಿದಾಗ ಚೆನ್ನಾಗಿ ಬಂದರೆ ಮಾತ್ರ ಇದಕ್ಕೆ ಹಾಕಿರೋದು. ಹಾಗೆ ವಿಶೇಷವಾಗಿ ರಾಗಿ ಹಿಟ್ಟಲ್ಲಿ ನೀವು ಮೊದಲು ಏನು ಮಾಡೋದಕ್ಕೆ ರಾಗಿ ಹಿಟ್ಟನ್ನು ಬಳಸಿದ್ದೀರಿ? ಮೊದಲು ನಾನು ನೋಡಿದ್ದು ಅಂದರೆ ಮುದ್ದೆ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡೋರು, ಸಾಫ್ಟಾಗಿರೋದು. ನಮಗೆ ಗಟ್ಟಿದು ಎಲ್ಲ ಅಷ್ಟೊಂದು ಇದಾಗಲ್ಲ. ನಮ್ಮತ್ತೆ ಅದಕ್ಕೆ ಅಕ್ಕಿ ನುಚ್ಚಿ ಹಾಕಿ ತುಂಬ ಸಾಫ್ಟಾಗಿ ಮಾಡೋರು. ಅದರಿಂದ ಅದಕ್ಕೆ ಈ ಹಿಚ್ಕವರೆ ಕಾಳಿನ ಸಾರು ನಂಚ್ಕೊಂಡಾಗ ನನಗೆ ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದಕ್ಕೆ ಆವಾಗಲಿಂದ ನಾನು ಶುರು ಮಾಡಿಕೊಂಡು ಅದ್ರದ್ದು ಮಸಾಲ ರೊಟ್ಟಿ, ರಾಗಿ ಹಿಟ್ಟಿನ ಮಸಾಲ ರೊಟ್ಟಿ ಅವೆಲ್ಲ ಚೆನ್ನಾಗಿ ಇದಾಗಿ ಹೊಸ ಹೊಸ ಥರ ಮಾಡೋಣ. ಒಂದೇ ಥರ ಇದ್ದರೆ ತಿನ್ನಲ್ಲ, ಹೊಸ ಹೊಸ ಥರ ಇದ್ದರೆ ತಿಂತಾರೆ ಅನ್ನೋ ಒಂದು ಭಗವಂತನ ಕೃಪೆಯಿಂದ, ನಂಬಿಕೆಯಿಂದ ಇದನ್ನು. ಈ ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನ ಗಟ್ಟಿ ಪದಾರ್ಥವನ್ನು ತಿಂದರೆ ಜೀರ್ಣ ಆಗಲ್ಲ, ಹಂಗಾಗಿ ಅನ್ನ ಮತ್ತು ಮಿತವಾದ ಮೆತ್ತನೆ ಪದಾರ್ಥಗಳನ್ನೇ ಬಳಸೋದು ಜಾಸ್ತಿ ಅಂತ ಇದ್ದಾರೆ. ಹಾಗಾದರೆ ಇವು ರಾಗಿ ತಿನ್ನೋದಕ್ಕೆ ಏನು ನೀವು ಸಂದೇಶ ಕೊಡ್ತೀರಾ? ಅಲ್ಲ, ಇವಾಗೆಲ್ಲ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಮೊದಲು ಇತ್ತು, ಇವಾಗ ಆ ಜಂಕ್ ಫುಡ್ಡು, ಆಮೇಲೆ ಈ ಎಲ್ಲ ಜೀರ್ಣ ಆಗದೆ ಇರೋ ಪದಾರ್ಥಗಳು, ಮೈದಾ, ಆಮೇಲೆ ಈ ಬೇಕ್ರಿ ಐಟಮ್ಸು ತಿಂದು ತಿಂದು ಇವಾಗ ಅವ್ರದ್ದು ಆರೋಗ್ಯದ ವ್ಯಾಲ್ಯೂ ಇವಾಗ ಗೊತ್ತಾಗಿದೆ ಜನಕ್ಕೆ. ಅದಕ್ಕೆ ದೇ ಆರ್ ಬ್ಯಾಕ್ ಟು ದಿ ಪೆವಿಲಿಯನ್, ಹಿಂದಕ್ಕೆ ವಾಪಸ್ ಬರ್ತಿದ್ದಾರೆ. ಆಯುರ್ವೇದಕ್ಕೆ ಬಂದರು. ಇವಾಗೆಲ್ಲ ರಾಗಿ, ನಮ್ಮ ಸಿರಿಧಾನ್ಯಗಳು ಅದಕ್ಕೆಲ್ಲರೂ ವಾಪಸ್ ಬರ್ತಾರೆ ನೋಡಿ. ಇವಾಗಲೇ ಒಂದು 30% ಜನ ಬಂದಿದ್ದಾರೆ ನಗರದ ಕಡೆಯವರು. ಇನ್ನೇನು ದೂರ ಇಲ್ಲ, ಇನ್ನು ಬಂದೇ ಬರ್ತಾರೆ. ನಮ್ಮ ರಾಗಿನೇ ಮೈನ್ ಫುಡ್ ಮಾಡ್ತಾರೆ, ಮೈನ್ ಕೋರ್ಸ್ ಅದನ್ನೇ ತಗೊತಾರೆ ನೋಡಿ. ರಾಗಿ ಬೆಳೆಯೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಅವರಿಗೆ ಕೈ ಎತ್ತಿ ಮುಗಿಬೇಕು. ಪಾಪ ಎಷ್ಟೇ ಕಷ್ಟಪಟ್ಟರು ರಾಗಿ ತಿಂದಿದ್ರು, ರಾಗಿನ ತಿನ್ನುವ ಹಾಗೆ ಮಾಡ್ತಿದ್ದಾರೆ. ಜನರ ಆರೋಗ್ಯ ವೃದ್ಧಿಸ್ತಿದ್ದಾರೆ. ದೇ ಆರ್ ದಿ ಪಾರ್ಟ್ ಆಫ್ ದಟ್. ನಾವು ಈ ದಿನ ಆರೋಗ್ಯವಾಗಿದ್ದೀವಿ ಅಂದರೆ ಆ ರೈತರೇ, ರಾಗಿ ಬೆಳೆಯೋ ರೈತರೇ ಕಾರಣ. ಅದಕ್ಕೋಸ್ಕರ ಮೊದಲು ಅವರು ಕೈ ಮುಗಿಬೇಕು. ರಾಗಿ ಬಳಸೋರ್ಗೆ ಏನು ಹೇಳ್ತೀರಾ? ಬಳಸೋವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಅದರ ವ್ಯಾಲ್ಯೂ, ಅದರಲ್ಲಿ ಸಮೃದ್ಧಿಯಾಗಿರುವ ಕ್ಯಾಲ್ಸಿಯಮ್ಮು, ಆಮೇಲೆ ಇದು ಏನು ಈ ಅನಿಮಿಕ್ ಪೇಷಂಟ್ಸ್ಗೆ ಐರನ್ನು ಜಾಸ್ತಿ ಬೇಕು, ಅದರಲ್ಲಿ ಜಾಸ್ತಿ ಇದೆ. ಆಮೇಲೆ ಗ್ಲುಟೆನ್, ಈ ಚಪಾತಿಲೆಲ್ಲ ಗ್ಲುಟೆನ್ ಅಂತ ಇರುತ್ತೆ, ಪ್ಲಾಸ್ಟಿಕ್ ಸಬ್ಸ್ಟೆನ್ಸು, ಅದು ನಮ್ಮ ಆರೋಗ್ಯನ ಹಾಳೆ ಮಾಡುತ್ತೆ. ಆದರೆ ಈ ರಾಗಿಲಿ ಗ್ಲುಟೆನ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ, ಅದರಲ್ಲೂ ಬಸವಿ ಹೆಂಗಸರಿಗೆ, ಬಾಣಂತಿದಿರಿಗೆ ಹೇಳಿ ಮಾಡಿಸಿದಂತಹ ಆಹಾರ ಇದು. ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಎಲ್ಲ ತಾಯಂದ್ರಿಗೆ ಹೇಳೋದು, ಆ ತಾಯಂದ್ರು ಮಾಡಿ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಕೊಡಬೇಕು. ಹೆಂಗೋ ಕಾಟಾಚಾರಕ್ಕೆ ಮಾಡಿಕೊಡೋದಲ್ಲ, ರುಚಿ ರುಚಿಯಾಗಿ ಮಾಡಿದ್ರೆ ಮಕ್ಕಳು ತಿಂದೇ ತಿಂತಾರೆ. ಆವಾಗ ಎಲ್ಲರ ಆರೋಗ್ಯನೂ ವೃದ್ಧಿಸುತ್ತೆ. ಡಾಕ್ಟ್ರಿಗೆ ಶಾಪ್ ಹೋಗೋದು ಕಡಿಮೆ ಆಗುತ್ತೆ. ರಾಗಿ ಬಗ್ಗೆ ಇಷ್ಟೊಂದು ವೈಜ್ಞಾನಿಕವಾಗಿ ತಿಳ್ಕೊಳ್ಳೇಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ರಾಗಿ ಬುಕ್ ಬರೆದ ಮೇಲೆ ಅದ್ರ ವಿಷಯವಾಗಿ ತಿಳ್ಕೊಂಡಿದ್ರೇನೆ ಅಲ್ವಾ ಒಂದು ಏನಾದರೂ ನಾವು ಒಂದು ಸ್ಟೆಪ್ ಇಡಬೇಕಾದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಎಲ್ಲ ಸ್ಟಡಿ ಮಾಡಿರಬೇಕು. ಫಸ್ಟು ನಾನು ಯಾವುದೋ ಒಂದು ಪೇಪರಲ್ಲಿ ಓದಿದೆ, ಜಪಾನ್ ದೇಶದಲ್ಲಿ, ನಿಮಗೆ ಗೊತ್ತಿರ್ಬೋದು, ಜಪಾನ್ ದೇಶದಲ್ಲಿ ವಯೋವೃದ್ಧರು ಜಾಸ್ತಿ, ಅಲ್ಲಿ ಆರೋಗ್ಯ ಜಾಸ್ತಿ, ಮುದುಕರು ಜಾಸ್ತಿ. ಯಾಕೆ? ಅದರಲ್ಲೂ ಒಂದು ಹಳ್ಳಿ ಇದೆ, ಆ ಹಳ್ಳಿ ನನ್ನ ಬುಕ್ಕಲ್ಲಿ ಹೆಸರಲ್ಲಿ ಬರೆದಿದ್ದೀನಿ. ಆ ಹಳ್ಳಿಯಲ್ಲಿ ಇರೋರೆಲ್ಲ ಆರೋಗ್ಯವಂತರೆ, ಅವರು ತುಂಬ ಕಡಿಮೆ ಹಾಸ್ಪಿಟ್ಲ್ ಮುಖ ನೋಡಿರೋರು. ಆವಾಗ ಅದ್ರ ವಿಷಯವಾಗಿ ಓದಿದಾಗ ಗೊತ್ತಾಯಿತು, ಆ ಹಳ್ಳಿ ಜನ ರಾಗಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ದ ಮೈನ್ ಸೋರ್ಸ್ ಆಫ್ ದೇರ್ ಹೆಲ್ತ್ ಈಸ್ ದಿಸ್ ರಾಗಿ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಏನಾದರೂ ಮಾಡಿ, ಇವಾಗ ಒಂದು 30 ವರ್ಷ ಆಯಿತು ಆ ಬುಕ್ ಬರೆದು, ಏನಾದರೂ ಮಾಡಿ ಈ ರಾಗಿನ ಪರಿಚಯ ಇದೆ, ಬಟ್ ಮೂಲೆ ಗುಂಪು ಮಾಡಿಬಿಟ್ಟಿದ್ದೀವಿ ನಾವು. ಅದನ್ನ ಮೇಲೆ ಕೆತ್ತಬೇಕು, ಎಲ್ರಿಗೂ ಸಿಗಬೇಕು, ಎಲ್ಲರೂ ಉಪಯೋಗಿಸ್ಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ನಿಂದ ಆ ರಾಗಿ ಬುಕ್ ಭಗವಂತನ ಕೃಪೆಯಿಂದ ಬರೆದೆ ಅಷ್ಟೇ.